ನಾನು ರಾಮಾಯಣನ ಓದಬೇಕು ಅಂತ ತುಂಬ ಸಲ ಅಂದ್ಕೊಳ್ತಾ ಇದ್ದೆ. ಎಲ್ಲರೂ ಥರನೇ ಓದೋಣ ಅಂದ್ಕೊಳ್ಳೋದು, ಆಮೇಲೆ ಸುಮ್ಮನೆ ಆಗಿಬಿಡೋದು, ಮತ್ತೆ ಓದೋಣ ಅಂದ್ಕೊಳ್ಳೋದು, ಅದನ್ನು ಓದ್ತಾನೆ ಇರಲಿಲ್ಲ. ನೆಕ್ಸ್ಟ್ ಇಲ್ಲ, ನಾನು ಕುತ್ಕೊಂಡು ಓದಲೇಬೇಕು. ರಾಮನ ಚರಿತ್ರೆ ಬಗ್ಗೆ, ದಿವ್ಯ ಚರಿತ್ರೆ ಅದು ಆ್ಯಕ್ಚುಲಿ, ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು, ಮತ್ತು ಭಗವದ್ಗೀತೆನೂ ಓದಬೇಕು ಅಂತ ಹೇಳಿ 2 ಬುಕ್ಸು ತರಿಸ್ಕೊಂಡೆ. 2 ಬುಕ್ಸು ತರಿಸ್ಕೊಂಡು ಇಲ್ಲ, ನಾನು ಓದಲೇಬೇಕು ಅಂತ ಹೇಳಿ ಇವಾಗ ನಾನು ರಾಮನ ಚರಿತ್ರೆಯ ಬಗ್ಗೆ ತಿಳ್ಕೊಂಡು ನಾನು ರಾಮಾಯಣ ಫುಲ್ಲು ಮುಗಿಸಿ, ನಾನು ತುಂಬ ಸಲ ಯೋಚನೆ ಮಾಡಿದ್ದೀನಿ. ನಾನು ಕೆಲವೊಂದೊಂದು ಸಲ ಇಲ್ಲ, ಇದನ್ನು ಯಾರಾದರೂ ಹೇಳ್ತಾ ಇದ್ದರೆ ಕೇಳೋಣ ಅಂತ. ಬಟ್ ಆ ಥರದ್ದು ನನಗೆ ಯಾವುದೂ ಸಿಗಲಿಲ್ಲ. ನಾನು ನೆಕ್ಸ್ಟು ಇಲ್ಲ, ನಾನು ಓದಲೇಬೇಕು ಅಂತ ಹೇಳಿ ರಾಮಾಯಣನ ಇವಾಗ ಫುಲ್ಲು ಮುಗಿಸಿ ನಿಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಇದನ್ನು ಹೇಳೋಣ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ರಾಮಾಯಣ ಮತ್ತು ಭಗವದ್ಗೀತೆ ಅನ್ನೋದು ಪ್ರತಿಯೊಬ್ಬರು ಓದಲೇಬೇಕಾದಂತಹದ್ದು. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಏನಂತಂದರೆ, ಬಾಲಕಾಂಡ ಬರುತ್ತೆ, ಅಯೋಧ್ಯಕಾಂಡ ಬರುತ್ತೆ, ಅರಣ್ಯಕಾಂಡ ಬರುತ್ತೆ, ಕಿಷ್ಕಿಂಧಾಕಾಂಡ ಬರುತ್ತೆ, ಸುಂದರಕಾಂಡ ಬರುತ್ತೆ, ಯುದ್ಧಕಾಂಡ ಬರುತ್ತೆ, ಮತ್ತು ಉತ್ತರಕಾಂಡ ಬರುತ್ತೆ. ಇದೆಲ್ಲದ್ರ ಬಗ್ಗೆಯೂ ನಾನು ನಿಮಗೆ ಎಪಿಸೋಡ್ ವೈಸಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ, ಈಸಿಯಾಗಿ ತಿಳ್ಕೊಬೋದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಬಾಲಕಾಂಡದಲ್ಲಿ ಏನಂತಂದರೆ, ವಾಲ್ಮೀಕಿ ಎಂಬ ಮಹರ್ಷಿಗಳಿರ್ತಾರೆ. ಅವರು ದೇವೋತ್ತಮ ಪರಮಪುರುಷನ ಲೀಲೆಗಳನ್ನು ಚರ್ಚಿಸುವಾಗ ಅವ್ರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆನಂದ ದೊರಕ್ತಿತ್ತು. ಒಂದು ದಿನ ವಾಲ್ಮೀಕಿ ಋಷಿಗಳು ಅವರ ಶಿಷ್ಯರಿಗೆ ಕೃಷ್ಣ ಪ್ರಜ್ಞೆಯ ಬಗ್ಗೆ ವಿವರಿಸ್ತಾ ಇರ್ತಾರೆ. ಆವಾಗ ಪರಮಪುರುಷನ ಲೀಲೆಗಳನ್ನು ಸದಾ ವರ್ಣಿಸ್ತಾ ಇರ್ತಾರೆ. ಅವರಿಗೆ ಆಧ್ಯಾತ್ಮಿಕ ಮತ್ತು ಭೌತಿಕ ಲೋಕಗಳ ಎರಡರಲ್ಲೂ ನಿರಂತರವಾಗಿ ಸಂಚರಿಸುವ ನಾರದರು ಅವ್ರ ಆಶ್ರಮಕ್ಕೆ ಬರ್ತಾರೆ. ನಾರದರು ಅವ್ರ ಆಶ್ರಮಕ್ಕೆ ಬಂದಾಗ ಅದನ್ನು ಕಂಡ ವಾಲ್ಮೀಕಿ ಋಷಿಗಳಿಗೆ ಖುಷಿಯಾಗುತ್ತೆ. ಆವಾಗ ಅವರ ಶಿಷ್ಯರಿಂದ ಅವರಿಗೆ ನಾರದ ಮಹರ್ಷಿಗಳಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ತಕ್ಷಣವೇ ತಿಳಿಸ್ತಾರೆ. ನಂತರ ಅವರಿಗೆ ಒಂದು ಎತ್ತರವಾದ ಪೀಠಗಳನ್ನು ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ. ನಂತರ ನಾರದರನ್ನು ಕೇಳ್ತಾರೆ ವಾಲ್ಮೀಕಿ ಋಷಿಗಳು, ಓ ಸರ್ವವನ್ನು ಅರಿತ ಶ್ರೇಷ್ಠರೇ, ಭೂಮಿಯ ಮೇಲೆ ಈಗ